ನಾನು ಸುಮ್ನೆ ಗಿಫ್ಟ್ ಕೊಡಲ್ಲ, ಪಾರ್ಟಿ ಕೊಟ್ಟು ಗಿಫ್ಟ್ ಇಸ್ಕೊತೀನಿ. ನಿಂದು ಮಾಲ್ ಐತಲ್ಲ, ನೀನ್ ನೋಡಿದ್ಯಲ್ಲ ಇಷ್ಟು, ಇವತ್ತಿಷ್ಟೆಲ್ಲ ತಿಂತೀನಿ. ಇದು ಯಾವ್ದೋ ಪೈನಾಪಲ್ ತರಿಸಿದ್ರು. ಇದು ಇವತ್ತಿನ ನನ್ನ ಔಟ್ಫಿಟ್. ವೈಟ್ ಟಿ ಶರ್ಟ್ ವಿತ್ ಲೂಸ್ ಪ್ಯಾಂಟ್ ಅಂಡ್ ಒಂದು ಶೂ, ನನ್ನ ಶೂ. ಇಲ್ಲಿ ಸ್ಟ್ಯಾಂಡ್ ಏನಿದೆಯೋ, ಈ ಒಂದು ಸ್ಟ್ಯಾಂಡ್ ಏನಿದೆಯೋ, ಸೊ ಇದು ನಾನು ಸುವೆಲ್ಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಅಂಡ್ ನಾನು ಹೇಳ್ದಂಗೆ 10K ಸರ್ಪ್ರೈಸ್, 10K ಆದಾಗ ಒಂದು ಸರ್ಪ್ರೈಸ್ ಇರುತ್ತೆ ಅಂತ, ಒಂದು ಗಿಫ್ಟ್ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದು ನನ್ನ ಕಡೆಯಿಂದ ಸುವೆಲ್ಗೆ ಗಿಫ್ಟ್. ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ, ಹೇಳ್ತೀನಿ ಎಲ್ಲಿ ಏನು ಅಂತ. ಸ್ವಲ್ಪ ಈಗ ಕೆಳಗಡೆ ಹೋಗ್ಬೋಣ. ಸುವೆಲ್ ಕೆಳಗಡೆ ವೇಟ್ ಮಾಡ್ತಾನೆ, ಲೆಟ್ಸ್ ಗೋ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಅಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ನನ್ನ ಜೊತೆಗೆ ಇವಾಗ ಸುವೆಲ್, ರಿತಿಕ್ ಮತ್ತೆ ವಿವೇಕ್ 3 ಜನ ಬರ್ತಿದ್ದಾರೆ. ನಾನು ಇವಾಗ ಹೊರಟೆ, ಇವಾಗ ರೆಡಿ ಆಗ್ಬಿಟ್ಟು, ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಹೊರಟಿದ್ದೀನಿ. ಅಂಡ್ ಹೆಲ್ಮೆಟ್ ತಗೊಂಡಿದ್ದೀನಿ. ಹೇಳ್ದಂಗೆ ಗಿಫ್ಟ್ ಇವತ್ತು ಕೊಡ್ತಾ ಇರೋದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಅದೊಂದು ಗಿಫ್ಟ್ ರಿತಿಕ್ ಸುವೆಲ್ಗೆ ಬಂದ್ಬಿಟ್ಟು ಆ ಗಿಫ್ಟ್ ಕೊಡ್ತಾ ಇರೋದು. ಹಂಗೆ ಸುಮ್ನೆ ಗಿಫ್ಟ್ ಕೊಡಲ್ಲ ನಾನು, ಸುಮ್ನೆ ಗಿಫ್ಟ್ ಕೊಡಲ್ಲ, ಪಾರ್ಟಿ ಕೊಟ್ಟು ಗಿಫ್ಟ್ ಇಸ್ಕೊತೀನಿ. ವೆಲ್ಕಮ್ ಸುವೆಲ್ಗೆ ಈಗ ನಾನು ಟ್ರೈಪಾಡ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆ, ಈಗಲೇ ಇಸ್ಕೊತೀಯ ಅಥವಾ ಬಂದಿಸ್ಕೊಂಡು ಹೋಗ್ತೀಯ ಬರ್ಬೇಕಾರೆ? ಸೊ ಸುವೆಲ್ಗೆ ನಾನು ಟ್ರೈಪಾಡ್ ಗಿಫ್ಟ್ ಕೊಟ್ಟಿದ್ದೀನಿ, ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ ಅದು. ಸೊ ಅದಕ್ಕೆ ಫಸ್ಟ್ ಪಾರ್ಟಿ ಮುಗಿಸ್ಕೊ ಬಂದ್ಬೇಡ, ಪಾರ್ಟಿ ಮುಗಿಸ್ಕೊ ಬಂದಾದ್ಮೇಲೆ ಗಿಫ್ಟ್ ಕೊಡೋಣ. ಪಾರ್ಟಿ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಈ ಗಾಡಿಲಿ ನಾವು ಹೋಗ್ತಾ ಇರೋದು, ಇಂದು ಮಿನಿ ವ್ಲಾಗ ಟ್ವಿಚ್. ಇವಾಗ ನಾವು ಪಾರ್ಟಿಗೆ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಒಂದು ಅನ್ಲಿಮಿಟೆಡ್ ಬಿರಿಯಾನಿ ಯಾವುದಕ್ಕೂ ಕರ್ಕೊಂಡು ಹೋಗ್ತವ್ರೆ ಇವನು ಮತ್ತೆ ರಿತಿಕು. ಲೆಟ್ಸ್ ಗೋ, ಹೋಗುವ. ಇವಾಗ ಇವತ್ತು ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ, ಬಿರಿಯಾನಿ ಏನೇ ಇದ್ರು ಕೂಡ ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ. ಇಲ್ಲೇ ಒಂದು ರಿತಿಕ್ ಇದ್ದಾನೆ, ಮತ್ತೆ ವಿವೇಕ್ ಇಲ್ಲೇ ಇದ್ದಾನೆ. ಹಾಯ್, ವಾಟ್ಸಪ್. ಈಗ ಇಲ್ಲಿ ಯಾವುದೋ ಒಂದು ಟೀ ಅಂಗಡಿ ಹತ್ರ ನಿನ್ ಸ್ಟಾಪ್ ಕೊಟ್ಟವ್ರೆ. ಹೋಗ್ ಸುವೆಲ್, ನಿಂದು ಮಾಲ್ ಎತ್ಕೋಗು. ಅರ್ಥ ಆಯ್ತು ಅನ್ಸುತ್ತೆ, ಪರವಾಗಿಲ್ಲ. ನಿಂದು ಮಾಲ್ ಐತಲ್ಲ, ನೀನ್ ನೋಡಿದ್ಯಲ್ಲ ಇಷ್ಟು, ಹೋಗ್ ಸುವೆಲ್, ಪರವಾಗಿಲ್ಲ. ಇರ್ಲಿ ಹೋಗ್ ಸುವೆಲ್, ಪರವಾಗಿಲ್ಲ. ಮುಚ್ಚು ಮರೆ ಏನು ಇಲ್ಲ, ಪರವಾಗಿಲ್ಲ. ಪಬ್ಲಿಕ್ ಪರವಾಗಿಲ್ಲ. ಇವ್ನಿಗೆ ಯಾವ್ದು ಯಾವ್ದೋ ಕೊಟ್ಬಿಡಿ. ಯಾವ್ದು ಬೇಕು ಸುವೆಲ್? ಹಣ ಒಂದು ಹೊಡಿತೀಯ ಸುವೆಲ್? ನಾನು ಹೊಡಿಯಲ್ಲ ಗಾಯ್ಸ್, ಹೊಡಿಯಲ್ಲ ಪಾಪ, ಹುಡುಗ ಒಳ್ಳೆ ಹುಡುಗ. ಗೈಸ್ ಈಗ ಲೊಕೇಶನ್ಗೆ ಬಂದೆ. ಆಗಲ್ಲ ಗುರು, ದೇವ್ರಾಣೆ, ಇವನ್ ಗಾಡಿಲಿ ಈ ಸೀಟಲ್ಲಿ ಆಗಲ್ಲ ದೇವ್ರಾಣೆ, ಆಗಲ್ಲ ಗುರು. ಬೆಜ್ಜಾನ್ ಬ್ಯಾಕ್ ಎಲ್ಲ ನಾವು ಬಂದ್ಬಿಟ್ಟು. ಇದು ನೋಡಿ, ಸ್ಟ್ರೈಟ್ ಆದ್ರೂ ಆಯ್ತಾ? ನೋಡಿ ಹೆಂಗೈತು ಹಂಸು. ಅದು ಜಾರಬಾರ್ದು ಅಂತ ಏನ್ ಜಾರಬಾರ್ದು ಅಂತ ಹಾಕಿದ್ಯಾ? ಜಾರಬಾರ್ದು ಅಂತ. ಈಗ ನಾನು ಇಲ್ಲಿ ಕೂತಿರ್ತೀನಿ, ಜಾರ್ಕೊಂಡ್ ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ. ಅಪ್ಪೋ ದೇವ್ರೆ, ಬ್ಯಾಕ್ ಎಲ್ಲ ನಾವು ಬಂದ್ಬಿಡ್ತು. ಈಗ ಲೊಕೇಶನಿಗೆ ಬಂದ್ವಿ, ಇನ್ನು ಅವರಿಬ್ರು ಬರಬೇಕು, ಅವ್ರಿಗೆ ವೇಟಿಂಗು. ಅವರಿಬ್ರಿಗೆ ವೇಟಿಂಗ್ ಅಂತ ಅನ್ಕೊಂಡೆ, ನೋಡಿದ್ರೆ ಅವ್ರು ಆಗ್ಲೇ ಮುಂಚೆನೆ ಬಂದ್ಬಿಟ್ಟವ್ರೆ. ಈಗ ಹೋಗಿ ಚೆನ್ನಾಗಿ ಬಾರಿಸೋದು. ಇವತ್ತು ಬಂದಿರೋದು ಏನಿಗೆ ಗೊತ್ತಾ? ಇವತ್ತು ಬಂದಿರೋದು ಇವರು ಪಾರ್ಟಿ ಕೊಡಿಸ್ತಾರೆ, ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ಆ ಪಾರ್ಟಿನೇ ಇವಾಗ ಸೆಲೆಬ್ರೇಟಿಂಗ್ ದೊಡ್ಡದಾಗಿ. ಇವತ್ತಿಷ್ಟೆಲ್ಲ ತಿಂತೀನಿ, ಬಾಯಲ್ಲಿ ನೀರು ಬರ್ತೈತೆ. ಬನ್ನಿ ಬಾರಿಸೋ ಬೇಗ. ನಮಗೆ ಈ ಒಂದು ಜಾಗ ಇಷ್ಟ ಆಯಿತು. ಅಷ್ಟು ಜಾಗ ಇದ್ರೂ ಕೂಡ ನಾವು ಇದೇ ಬೇಕು ಅಂತ ಆಟ ಹಿಡ್ಕೊತಿದೀವಿ. ಅದಕ್ಕೆ ನೋಡಿ, ಇಲ್ಲಿ ನಾರ್ಮಲ್ ಸೋಫಾದಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ ನಾವು. ನೀವೆಲ್ಲ ಹಾಳಾಗೋಯ್ತೀರಾ, ಅದೇ ಬೇಕು ಅಂದ್ಬಿಟ್ಟು ಆಟ ಹಿಡ್ಕೊಂಡು ಕುತ್ಕೊಂಡಿದೀವಿ ನಾವಂತೂ. ನಾವೆಂತವ್ರು ಇರ್ಬೇಕು ಹೇಳಿ? ಅಷ್ಟು ಜಾಗ ಇದ್ರೂ ಕೂಡ ನಮ್ಗೆ ಅದೇ ಬೇಕು ಅಂತ 4 ಜನ ಲೈನಲ್ಲಿ ಸೋಫಾದಲ್ಲಿ ಕೂತಿದೀವಿ ನಾವು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ, ಅದೇ ಬೇಕು ಅಂತ ಕುತ್ಕೊಂಡಿರೋದು. ಅದು ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಅಲ್ಲೇ ಕುತ್ಕೊಳ್ಳೋಣ ಅಂತ ಇದೀವಿ. ಗೈಸ್ ಫೈನಲಿ ಅವ್ರು ಹೊರಟ್ರು. ಅಂಡ್ ನಾವು ಯಾವ್ದು ಬೇಡ ಅಂತ ಇದನ್ನೇ ಹಿಡ್ಕೊಂಡು ಕುತ್ಕೊಂಡಿದೀವಿ. ಇದೊಂಥರ ಒಳ್ಳೆ ಬಿಸ್ನೆಸ್ ಫೀಲ್ ಆಗ್ತೈತೆ ನನಗಂತೂ, ಬಿಸ್ನೆಸ್ ಮೀಟಿಂಗ್ ಫೀಲ್. ಪ್ಲೀಸ್ ಯಾವುದೋ ಒಂದು ರೀಲಲ್ಲಿ ಈ ಅಡ್ವೆಂಚರ್ ಕ್ಯಾಂಪ್ಗೆ ಹೋದಾಗ ಸಖತ್ತಾಗಿ ಎದುರಿಸ್ತಾನ, ಆ ಥರ ಇದೆ ಇಲ್ಲಿ. ಈ ಒಂದು ಪಾರ್ಟಿಗೆ ಬೆಳಗ್ಗೆಯಿಂದ ಏನು ತಿಂದಲೇ ಕಾಯ್ತಾ ಇದೀವಿ. ಇವತ್ತು ಫುಲ್ ಚೆನ್ನಾಗಿ ಬಾರಿಸ್ಬಿಡದೆ. ತಂದೂರಿ ಅದು ಇದು ಎಲ್ಲ ಏನೇನೋ ಇದೆ. ಬಾಯಲ್ಲಿ ನೀರು ಬರ್ತೈತೆ. ಪಾರ್ಟಿ ಕೊಡಿಸ್ತಿರೋದಕ್ಕೆ ನಮ್ಮ ಕಡೆಯಿಂದ ಗಿಫ್ಟ್ ಹೋಗ್ತಿರೋದು ಅಷ್ಟೇ ವಿವೇಕ್.
ಪಾರ್ಟಿ ಬೇಕ್ ಗಿಫ್ಟ್ ತಗೋ. ಇವಾಗ ನಾವ್ ಇಸ್ಕೊತಿರೋದು ಇದು ನೋಡಿ, ಬಿರಿಯಾನಿ ಇದೆಲ್ಲ ತಂದಿಟ್ಟು ಇವತ್ತು ಬಾರಿಸ್ಬಿಡೋದು. ಲಿಟ್ರಲಿ ವಾವ್ ಇಷ್ಟು ವೆರೈಟಿ ಡಿಶಸ್ ಅದ್ರೊಳಗಡೆ ಅಂದ್ರೆ ಇದು ಕೆಳಗಡೆ ಬಿರಿಯಾನಿ ಇದೆ. ಅವ್ರು ಹಾಕ್ತವ್ರೆ, ಅವ್ರು ಹಾಕ್ತಿರೋ ಟೈಮಲ್ಲೇ ಖುಷಿಗೆ ಯಾರ್ದಿದ್ ಪ್ಲೇಟ್ ತಗೊಳ್ಳಿ. ವಿವೇಕ್, ನೀನ್ ಹಬ್ಬ ಬಂದ್ರೆ ಎಷ್ಟು ತಿನ್ಬೋದು? ಅಂದ್ರೆ ಈಗ ಇದು ಖಾಲಿ ಆದ್ರೆ ಮತ್ತೆ ಹೊಸ ಕೊಡ್ತಾರಾ? ಕೊಡ್ತಾರ ಇಲ್ಲೇ ಬಿಡು, ಇದೆಲ್ಲ ಇಗ್ನೋರ್ ಮಾಡ್ಬಿಡ್ತೀನಿ ನಾನು, ಕೇಳಕ್ಕೆ ಹೋಗಲ್ಲ. ಇವನು ಚೆನ್ನಾಗಿ ತಿಂತಾನಂತ ಗೊತ್ತು. ಸೊ ವಿವೇಕ್ ಗೊತ್ತಿರಲಿಲ್ಲ, ಇವರಿಬ್ರು ತಿಂತಾರಂತ ಗೊತ್ತಿತ್ತು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಈ ಪ್ಲೇಟೆ 4 ಬರುತ್ತೆ, ಎಲ್ರಿಗೂ ಒಂದೊಂದು ಬರುತ್ತೆ ಅನ್ಕೊಂಡೆ. ಬಟ್ ಇದು ಬರೋದೇ 1 ಪ್ಲೇಟು. ಬೇಕು ಅಂದಾಗ ಹಾಕ್ಸ್ಕೋತಾರಂತೆ, ಹಾಕ್ಸ್ಕೊಂಡಾಗ ಬೇಕು ಅಂದಾಗೆಲ್ಲ ಹಾಕ್ಸ್ಕೋತಾ ಇರ್ತೀವಿ ಹಂಗೆ. ಇದು ಯಾವ್ದೋ ಪೈನಾಪಲ್ ತರಿಸಿದ್ರು. ಅಲ್ಲ, ಇವಂಗೆ ಖಾರ ಆಗಿದೆ ಅಂತ ಹೇಳ್ಬೇಕು ತಾನೆ. ನೀವು ತಿನ್ಲಿ, ನಿಮ್ಗೂ ಆಗ್ಲಿ ಖಾರ ಅಂತ ನಮಗ್ ಬಿಟ್ಟಿದ್ದಾನೆ. ನಾನು ತಿಂದಿದ್ದು ಇಷ್ಟೇ ನೋಡಿ, ಇಷ್ಟೇ ತಿಂದಿದ್ದು. ಒಳ್ಳೆ ಜೋಳ ಚಿಪ್ಸ್ ತಿಂದಾಗ ಆಯ್ತಾಯ್ತು ನನಗಲ್ಲಿ. ಆರೆಂಜ್ ಖಾರ ಹೊಡಿತೈತೆ. ಸ್ವೆಲ್ ಒಂದೇ ಜೋಳ ಚಿಪ್ಸ್ನೇ ದಾಟ್ಬಿಟ್ಟು ಬಂದಿದೆ ಅಂತ ಇದನ್ನ ತಿನ್ನಕ್ಕಾಗಲ್ವಾ? ನಾನು ಎಷ್ಟು ತಿಂದಿನ ಅಷ್ಟು ತಿನ್ನೋ ಪರವಾಗಿಲ್ಲ. ತಿನ್ಬಿಡು ಫುಲ್ಲು. ಇವಾಗ ಈ ಒಂದು ಪ್ಲೇಟ್ ಖಾಲಿಯಾಗಿ ಮತ್ತೆ ಒಂದು ಪ್ಲೇಟ್ ಹಾಕ್ಸಿದ್ವಿ. ಅಂಡ್ ಇವಾಗ ಇನ್ನ 2ನೇ ರೌಂಡ್ ಖಾಲಿ ಆಗ್ತಾ ಬರ್ತಿದೆ. ಇಷ್ಟೆಲ್ಲ ತಿಂದ್ಬಿಟ್ಟು ಇಲ್ಲೊಂದು ಚಿಕ್ಕ ಗೋಪುರ ಕಟ್ಟಿದ್ದಾರೆ. ಈ ಚಿಕ್ಕ ಗೋಪುರ ಇವಾಗ ದೊಡ್ಡ ಗೋಪುರ ಆಗೋವರೆಗೂ ವೇಟ್ ಮಾಡ್ಬೇಕು. ಇಲ್ಲಿವರೆಗೂ ಇಲ್ಲೊಂದು ಚಿಕ್ಕ ಗೋಪುರ ಕಟ್ತವ್ರೆ. ಕಟ್ಲಿ ಔಟಾ ಸುವೇಲ್ ಹೆಂಗ್ ಗೊತ್ತಾ, ಎಲ್ಲ ನೋಡ್ಕೋತಾನೆ. ಅದು ಒಂದೇ ಪೀಸ್ನ ಅರ್ಧ ಗಂಟೆ ಇಟ್ಕೊಂಡಿರ್ತಾನೆ. ನಾವೆಲ್ಲ ಖಾಲಿ ಆದ್ಮೇಲೆ ನೋಡಿ ಗಣೇಶ್ ನಾವು ತಿಂದ್ವಿ, ನಾನು ಲಾಸ್ಟ್ ವರ್ಗ ಇದ್ದೆ ಅಂತ ಹೇಳ್ಕೊಳ್ಳೋದು. ಅವತ್ತು ಹಂಗೆ ಮಾಡಿದ್ ನೀನು. ಸೊ ಇಷ್ಟೆಲ್ಲ ತಿಂದಿದ್ದೀವಿ. ಒಂದ್ 2 ಕೋಳಿ ಆಗಿರ್ತಾ, ಅದು ಇಷ್ಟ ಇರುತ್ತೆ. ಒಂದ್ 2 ಕೋಳಿ ಹೊಡ್ತಿದೀವಿ ಈಗ ಸರಿಯಾಗಿ. ಕಚಕ್ ಅಂತ 2 ಕೋಳಿ ಹೊಡ್ತಿದೀವಿ. ಸುವೇಲ್ ಬರೀ ಕೋಳಿ ಕಾಲ್ ತಿಂದ ಅಷ್ಟೇ. ಅಷ್ಟೇಂದ ಸುಸ್ತಾದ. ನಾವು ತೊಡೆಗಡೆಲ್ಲ ತಿನ್ಕೋತಾ ಇದೀವಿ, ಅವ್ನ ಕಾಲಿಗೆ ಸುಸ್ತಾದ. ಅಷ್ಟೇ ತಿನ್ನೋದು ನನ್ಗೆ ಗೊತ್ತು. ಇದು ಟೊಮೊಟೊ ಕೆಚಪ್ ಅಂತೆ. ಹೆಂಗೈತೆ? ಟೊಮೊಟೊ ರಸ ಇದ್ದಂಗೈತೆ ಅಂತೆ. ನೀರಿಗೆ ಟೊಮೊಟೊ ಹಾಕ್ಬಿಟ್ಟಲ್ಲ, ಟೊಮೊಟೊ ಹಿಂಗೆ ಕಲ್ಸ್ಬಿಟ್ಟು ಹಿಂಗೆ ಬಿಟ್ಟು ಹಿಂಗೆ ಕೊಟ್ಟವ್ರು ಹಿಂಗೆ. ಇನ್ನೊಂದು ಆರ್ಡ್ರ್ ಮಾಡ್ತವ್ರೆ. ಅವ್ನ ಮನ್ಸಲ್ಲಿ ಬೈಕೋಬೇಕು, ಇದನ್ನ ತಿಂದಿಲ್ಲ ಇನ್ನ, ಈಗಾಗಲೇ ಇನ್ನೊಂದು ಆರ್ಡ್ರ್ ಮಾಡ್ತವ್ರಂತ ಬೈಕೋಬೇಕು. ವಿವೇಕ್ 4 ಸ್ಕೂಪ ಫಸ್ಟ್ 2 ಹಾಕ್ಸ್ಕೊಂಡು ಆಮೇಲೆ ಬರಲಿ. ಬೈ ಇಸ್ಮೆ 2 ಸ್ಕೂಪ್ ಇಸ್ಮೆ 2 ಸ್ಕೂಪ್ ಇದು. ಈಗ ಇದಕ್ಕೆ ಇನ್ನ ಎಕ್ಸ್ಟ್ರಾ ಸ್ಕೂಪ್ ಹಾಕ್ಸ್ಕೋಬೇಕಂದ್ರೆ 10 ರೂಪಾಯಿ ಅಂತೆ. 10 ರೂಪೀಸ್ ಕೊಟ್ಟು ಒಂದು ಎಕ್ಸ್ಟ್ರಾ ಸ್ಕೂಪ್ ಹಾಕ್ಸ್ಕೋಬೇಕು. ಐಸ್ ಕ್ರೀಮ್ ಒಂದು ಮಿಕ್ಸ್ ಇದೀನಿ. ಇನ್ನೆಲ್ಲ ತಿಂದಾಯ್ತು, ಕೈ ತೊಳ್ಕೊಂಡು ಬರೋದಷ್ಟೇ. ಏನೋ ಮಾಡ್ತವ್ರ ಗುರು ಇವರು ಇಬ್ರು. ಇವೊಂದು ಆಂಗಲ್ ಬೇರೆದೈತೆ, ಇವನ್ ಈ ಕಡೆ ತಿರ್ಕೊಂಡವನೆ. ಏನೋ ಮಾಡ್ತವ್ರ ಗುರು. ಅಪ್ಪ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕೈ ತೊಳ್ಕೊಂಡು ಹೋಯ್ತಾ ಇರ್ತೀನಿ, ನಾನು ಹೊಂಟೋಗ್ಬಿಡ್ತೀನಿ. ಟಿಶ್ಯೂ ತಗೊಂಡು ಕೈ ಒರ್ಸ್ಕೊತಾರೆ. ಎಲ್ಲ ಮುಗಿಸ್ಕೊಂಡು ಟಿಶ್ಯೂ ತಗೊಂಡು ಕೈ ಒರ್ಸ್ಕೊತಾರೆ. ಗೈಸ್ ಕಂಪ್ಲೀಟ್ಲಿ ಊಟ ಎಲ್ಲ ಮುಗಿಸಿ ಆಯ್ತು. ಭರ್ಜರಿ ಬ್ಯಾಟಿಂಗ್ ಮಾಡಿದ್ವಿ ಅನ್ಕೊಳ್ಳಿ. ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇವಾಗ ಹೇಳ್ದಂಗೆ ಪಾರ್ಟಿ ಆಯ್ತು, ಗಿಫ್ಟು. ಸೊ ಹೇಳ್ದಂಗೆ ಸುವೇಲ್ಗೆ ನಾನು ಟ್ರೈಪಾಡ್ ಕೊಡ್ತಾ ಇದ್ದೀನಿ. ಅವನಿಗೆ ಸೊ ಡಿಮಾರ್ಟಲ್ಲಿ ಒಂದಿಷ್ಟು ಗ್ರಾಸರೀಸ್ನ ಬೈ ಮಾಡಲಿ ಅಂತ ಕೊಡ್ತಾ ಇದ್ದೀನಿ. ಕಂಫರ್ಟೇಬಲ್ ಓಕೆನಾ? ಇರೋದೈತೆ ಓಕೆನಾ ಇಲ್ವಾ? ಬೇಡವಾ? ಓಕೆ, ಅವನಿಗೆ ಸರ್ಪ್ರೈಸ್ ಅದು ಬೇಡವಂತೆ. ಸೊ ಇವನಿಗೆ ಟ್ರೈಪಾಡು ಆ್ಯಂಡ್ ಅದು ಅವನಿಗೆ ಅದಿತ್ತು. ಸೊ ಇಷ್ಟೇ, ಕಂಪ್ಲೀಟ್ಲಿ ಡನ್. ಆ್ಯಂಡ್ ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ನನ್ನ ಬ್ಲಾಗ್ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಬಿಡಬೇಕು. ಭರ್ಜರಿ ಕೆಲಸ ಉಂಟು. ಲೆಟ್ಸ್ ಗೋ. ಪ್ರೀತಿ ಪವಿತ್ರ, ಪ್ರೀತಿಸೋಳು ವಿಚಿತ್ರ, ಬೇಜಾರಾದ್ರೆ ಎಣ್ಣೆ, ಲವ್ ಅಲ್ಲಿ ಇದ್ದಿದ್ರೆ ಮಣ್ಣೆ, ಇಷ್ಟೇ ಗುರು ಜೀವನ.
ಗಾಡಿಗೆ ಒಂದು ನಮಸ್ಕಾರ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಗೈಸ್, ಬ್ಯಾಕ್ ಅಂದ್ರೆ ಬೆನ್ನಲ್ಲ, ಬೇರೆ ಬ್ಯಾಕು ಎಲ್ಲ ಓದ್ಕೊಂಡ್ಬಿಟ್ಟೈತೆ ಲಿಟ್ರಲಿ ಆಯ್ತಲ್ಲ ನನಗೆ. ಸೊ ಇವಾಗ ಮನೇಲಿ ಒಂದು ಟ್ರೈಪಾಡ್ ಇತ್ತು, ಅಂದ್ರೆ ಸುವೆಲ್ಗೆ ಕೊಡುವಂಥದ್ದು, ಅದನ್ನೇ ಈಗ ಸುವೆಲ್ಗೆ ಕೊಡ್ತಾ ಇದ್ದೀನಿ. ದಟ್ಸ್ ಮೈ ಗಿಫ್ಟ್ 10K ಗೆ. ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಟ್ರೈಪಾಡ್ ಕೊಡ್ತಾ ಇದ್ದೀನಿ. ಈ ಟ್ರೈಪಾಡ್ ನಾನು ಅವನಿಗೆ ಕೊಡ್ತಾ ಇರೋದು. ಸೊ ರಿತಿಕ್ಗೆ ನಾನು ಮುಂಚೆ ಎಲ್ಲ ತುಂಬಾ ಕೊಟ್ಬಿಟ್ಟಿದ್ದೀನಿ, ಅಂಡ್ ಇವಾಗ ಗ್ರಾಸರೀಸ್ ಬೇಕಾಗುತ್ತೆ ಅನ್ಕೊಂಡು ಗ್ರಾಸರೀಸ್ ಅನ್ಕೊಂಡೆ, ಬಟ್ ಅವ್ನಿಗೆ ಇಷ್ಟ ಆಗಲಿಲ್ಲ. ಸುಮ್ಮನೆ ಓಕೆ ಇರ್ಲಿ ಪರವಾಗಿಲ್ಲ ಅನ್ಕೊಂಡು ಸುಮ್ಮನೆ ಅದೇ. ಎಸ್, ಥ್ಯಾಂಕ್ ಯು ಅಂಡ್ ಒನ್ ಸೆಕೆಂಡ್ ಕಂಗ್ರಾಟ್ಸ್ ಫಾರ್ ಯುವರ್ 10K. ವಿಲ್ ಮೀಟ್ ಅಗೇನ್. ಬಾಯ್. ಲಿಟ್ರಲಿ ಆ ಗಾಡೀಲಿ ಸಖತ್ ಬ್ಯಾಕ್ ಪೇನ್ ಬರುತ್ತೆ. ಬ್ಯಾಕ್ ಪೇನ್ ಜೊತೆಗೆ ಬ್ಯಾಕು ನೋವುತ್ತೆ. ಎಷ್ಟು ನೋವುತ್ತೆ ಅಂದ್ರೆ ಆಗಲ್ಲ. ಒಂದು ಟೈಮಲ್ಲಿ ನಮ್ಮಮ್ಮ ಮಿಲನ ಪಿಕ್ಚರ್ ಬಂದಾಗ ಈ ಮಲ್ಕೊಂಡು ಓಡಿಸೋ ಗಾಡಿ ಕೊಡಿಸ್ತೀನಿ ಅಂತ ಹೇಳ್ತಿದ್ರು. ಅದು ಇದೇ ಗಾಡಿ. ಅಂಡ್ ಇವಾಗ ಅದಿದ್ರು ಅದು ಬೇಡ ನನಗೆ, ಬೇಡ ಅದು. ಈಗ ಸದ್ಯಕ್ಕೆ ಒನ್ ಆಫ್ ಮೈ ಫೇವ್ರೆಟ್ ಬೈಕ್ ಅಂದ್ರೆ ಡ್ಯೂಕ್ ಸದ್ಯಕ್ಕೆ ಡ್ಯೂಕ್ ಇದ್ರೆ ಸಾಕು ನನಗೆ. ಬಂದಳ್ಳೋ ಕಾಂಚನ ಬನ್ನಿ ಮನರೇ ಬನ್ನಿ ನನ್ನ ಹತ್ರ ಬಂದಾಗೆಲ್ಲ ಯಾಕಿಂಗೆ ಓಡಿಸ್ಕತಿ. ಹೋಗ ನನ್ನ ಹತ್ರ ಫೈಟ್ ಆಯ್ತಾ? ನನ್ನ ಹತ್ರ ಫೈಟ್ ಮಾಡ್ತೀವ? ಬರ ನನ್ನ ಹತ್ರ ಫೈಟ್ ಮಾಡ್ತೀವ? ಬರ ನನ್ಗೆ ಗೊತ್ತಾ ನೀನ್ ಯಾರು, ನಾನು ಯಾರಂತ. ಬರ ಗೈಸ್, ಒಂದಿಷ್ಟು ಎಡಿಟಿಂಗ್ ಇತ್ತು, ಅದನ್ನ ಮುಗಿಸಿ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಇನ್ಮೇಲಿಂದ ವ್ಲಾಗು ಆದಷ್ಟು ನಾನು 10 to 12 minutes ಒಳಗಡೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಅದನ್ನು ಕೂಡ ಒಂದು ಟ್ರೈ ಮಾಡೋಣ. 10 to 12 minutes ಐ ವಿಲ್ ಟ್ರೈ ಮೈ ಬೆಸ್ಟ್. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋ ಇಂದ 10 to 12 minutes ವಿಲ್ ಟ್ರೈ ಮೈ ಬೆಸ್ಟ್. ಲೆಟ್ಸ್ ಗೋ, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್, ಬೈ.